ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ, ಬಹುಶಃ ನಾನು ರಾಜಕಾರಣಕ್ಕೆ ಬಂದಾದ್ಮೇಲೆ ಎಲ್ಲೋ ಒಂದು ಕಡೆ ಭಯ ಇದೆ. ನಾನು JDS ಪಕ್ಷದಲ್ಲಿ ಇದ್ದೀನಿ, ಇದು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ನನಗೆ ಕೆಲವು ಭಯ ಆಡಿಸಿದೆ ಅಂತ ಇದೆ. ಇರ್ತಕ್ಕಂಥ DC ಅವರು ಸಪೋರ್ಟ್ ಮಾಡ್ತಾರ ಇಲ್ಲ ಅನ್ನೋದು ನನಗೆ ಒಂದು ಡೌಟ್ ಇತ್ತು. ಫಸ್ಟ್ ಮೀಟಿಂಗ್ ಅಲ್ಲಿ ನಾನು ಅವ್ರನ್ನ ಮಾತಾಡಿದಾಗ ಬಹುಶಃ ನನ್ನ ಊಹೆ ತಪ್ಪಾಯಿತು. ಅವ್ರನ್ನ ಮಾತಂದ್ರೆ ನನಗೆ, ನೀವು ಹತ್ರ ಭಯ ಬೀಳಕ್ ಹೋಗ್ಬಿಡಿ ಮಂಜಣ್ಣವ್ರೆ, ನೀವು ಏನೇ ಇದ್ರು ಕೂಡ ಧೈರ್ಯ ನನ್ನ ಹತ್ರ ಮಾತ್ರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ. ಬಹುಶಃ ನನಗೆ ಈ ಕೋಲಾರ ಜಿಲ್ಲೆಯಲ್ಲಿ ಅವ್ರು ಮಾಡಿದ ಸಪೋರ್ಟು ಬಹುಶಃ ನನಗೆ ಯಾರು ಮಾಡ್ತಾ ಇಲ್ಲ ಅಂತ ಎದೆ ತಟ್ಕೊಂಡು ನಿಮ್ಮ ಮುಂದೆ ಹೇಳಕ್ ಇಷ್ಟಪಡ್ತೀನಿ. ಅಂತ DC ನಮಗೆ ಕೋಲಾರ ಜಿಲ್ಲೆ ಸಿಕ್ಕಿದ್ರೆ ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳ್ಬೋದು. ಸೊ ನಾನು ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗುತ್ತೆ. ಬಹುಶಃ ಸಾಕಷ್ಟು ಕಾರ್ಯಕ್ರಮ ನಮ್ಗೆ ಕರೆದವರು ಜನಸಂಪರ್ಕಕ್ಕೆ, ಅವಾಗ ಸ್ವಲ್ಪ ಗೌರ್ಮೆಂಟ್ ಕಾರ್ಯಕ್ರಮ ಬ್ಯುಸಿ ಆದವು. ಬಹುಶಃ ಇವತ್ತು ನಮ್ಮ ಜೊತೆ ಬಂದು ಅವರು ಅಂತರಾಳದ ಮಾತುಗಳನ್ನ ಹೇಳ್ಕೊಂಡಾಗ ಬಹುಶಃ ಗೊತ್ತಾಯ್ತು ಅವ್ರಿಗೂ ನಿಮ್ಗಿರ್ತಕ್ಕಂಥ ಅಭಿನವ ಸಂಬಂಧ ಬಹುಶಃ ಅಲ್ಲಿಂದ ಬಂದ ಸಂಪರ್ಕ ಅಂತ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು ಅವ್ರ ಮಾತು ಕೇಳಿ. ಒಂದು ಜೋರ ಚಪ್ಪಾಳೆಯೊಂದಿಗೆ ಮುಳಬಾಗಿಲಿಗೆ ಸ್ವಾಗತವನ್ನು ನಾವು ಅವ್ರು ಬಯಸ್ತಾ ಇದ್ದೀವಿ. ಹಾಗೂ ಕ್ಷೇತ್ರ ಶಿಕ್ಷಣ ಗಂಗರಾಮ ಇವರೊಂಥರ ಹಸರಾವ್ ಇದ್ದಂಗೆ, ಯಾರು ಹೊಡೆದ್ರು ಹೊಡೆಸ್ಕೊಂತಾರೆ, ಅದಲ್ವಾ. ನಾನು ಬಂದ್ಮೇಲೆ ಗೊತ್ತಾಯ್ತು ಆಪೋಸಿಟ್ ಇವ್ನು ಕಳಿಸ್ಬೇಕಂತ ಟ್ರೈ ಮಾಡಿದ್ರು. ಅಯ್ಯೋ ಹೋಗಿ ಈತ ಕಳಿಸ್ತಾರಲ್ಲಪ್ಪ, ಇದನ್ನ ಏನೂ ಗೊತ್ತಿಲ್ಲ ಅನ್ಕಂಡೆ. ಇದ್ದಂತ ಒಂದು ಅದು ಹೇಳ್ಬೇಕಾ, ಒಂದು ಸ್ನೇಹ ಜೀವಿ, ಒಂದು ನನಗೆ ಅವ್ರು ನೋಡ್ರೆ ಅಯ್ಯೋ ಅನ್ಸುತ್ತೆ. ಈ ಹೆಣ್ಮಕ್ಳು ಕರೆಕ್ಟ್ ಆಗಿ ಅವ್ರ ಮಗ ನೋಡ್ರೆ ಅಯ್ಯೋ ಅನ್ಸ್ಬಿಡ್ತದೆ ಅವ್ರು ಅಂತ ಒಂದು ನಮ್ಮ ಎಲ್ಲೋದ್ರು ಗಂಗರಾವ್ಯಾರು ಇಲ್ಲಿ ಹಿಂದೆನೇ ಇದ್ದಾಗ ಪಾಪ ಇನ್ನು 2 ತಿಂಗಳಿದೆ ಅವ್ರಿಗೆ ಏನು ರಿಟೈರ್ಮೆಂಟ್. ಹೋಗ್ಬೇಕಾದ್ರೆ ಸಂತೋಷವಾಗಿ ಕಳಿಸಿ ಅವ್ರು, ಅಲ್ವಾ. ಜೋರ ಚಪ್ಪಾಳೊಂದಿಗೆ ಗಂಗರಾಮಯ್ಯನವ್ರಿಗೆ ಒಂದು ಚಪ್ಪಾಳೆ ಮೂಲಕ ಸ್ವಾಗತ ಬಯಸ್ತೀನಿ. ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳು, ನನ್ನ ತಹಸೀಲ್ದಾರ್ಸು ಮತ್ತೆ ನನ್ನ ಎಲ್ಲ ತಾಲೂಕು ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿ, ವಿಶೇಷವಾಗಿ ನಾನು ನಿಮಗೆ ಒಂದು ಹೃದಯಪೂರ್ವಕವಾಗಿ ನನ್ನ ಫ್ಯಾಮಿಲಿ ಕಡೆಯಿಂದ ನಿಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ನಾನು ಅಮೆರಿಕದಲ್ಲಿದ್ದೆ. ನಾನು ಅವತ್ತು ಅಕ್ಕ ಸಮ್ಮೇಳನ ಅಮೆರಿಕದಲ್ಲಿ ನನಗೆ ಕರೆದಿದ್ರು. ನಾನು ಹೇಳಿದೆ ಅಲ್ಲಿಂದ ನೀವು ಮುಗಿಸ್ಕೊಂಡು ನೋಡಿ ಟೀಚರ್ಸ್ ಡೇ ನೆಕ್ಸ್ಟ್ ಇಯರ್ ನಾವು ಅದ್ದೂರಿಯಾಗಿ ಮಾಡೋಣ ಅಂತಂದ್ರು. ಎಲ್ಲ ಟೀಚರ್ಸ್ ಫೋನ್ ಮಾಡಿ, ಇಲ್ಲ ಸರ್ ನೀವು ಬರೋ ತನಕ ನಾವು ಮಾಡಲ್ಲ, ನಿಮ್ಮಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ, ನಿಮಗೆ ಬಿಟ್ರೆ ಈ ಕಾರ್ಯಕ್ರಮ ಚೆನ್ನಾಗಿರಲ್ಲ, ನೀವು ಬಂದಿದ್ದಾದ್ಮೇಲೆ ನಾವು ಮಾಡ್ತೀವಿ ಅಂದಿದ್ದಕ್ಕೆ ದಯವಿಟ್ಟು ನನಗೆ ಅವತ್ತು ಅನಿಸ್ತು ಈ ತಾಲೂಕಿನಲ್ಲಿ ಇಂಥ ಶಿಕ್ಷಕ ಪಡೆದಿರ್ತಕ್ಕಂಥ ಪುಣ್ಯ ಬಹುಶಃ ಅದು ನನ್ನ ಫ್ಯಾಮಿಲಿಗೆ ಸಲ್ಲುತ್ತೆ ಅಂತ ನಾನು ಈ ಒಂದು ಹೇಳ್ತೀನಿ. ನಾನು ಯಾವಾಗಲೂ ಒಂದು ಕಥೆನ ಹೇಳ್ತಾ ಇರ್ತೀನಿ ನನ್ನ ಸ್ನೇಹಿತರೆ. ಇದನ್ನ ಕೆಲವರು ಜೋಕಾಗಿ ಪರಿವರ್ತನೆ ಮಾಡ್ಕೊಂತಾರೆ, ಕೆಲವರು ನೈಟ್ ಅಂತೂ ನನ್ನ ಮೊಬೈಲ್ ನೋಡ್ಕೊಂಡು ನಗ್ತಾರೆ. ಬಟ್ ಅದರ ಅರ್ಥ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲೋ ಒಂದು ಮಟ್ಟಕ್ಕೆ ಅದು ಸಾಗುತ್ತೆ. ಒಬ್ಬ ನಿಮ್ ತರ ಒಂದು ಯುಗಾದಿ ಬಗ್ಗೆ ಗಂಡ ಹೆಂಡತಿ ಮಾರ್ಕೆಟ್ಗೆ ಹೋದ್ರಂತೆ. ಅಂದ್ರೆ ಮಾರ್ಕೆಟ್ ಕೊಡುವಾಗಲಿಲ್ಲ ಬಿಡಿ, ಎಲ್ಲ ಖಾಲಿ ಮಾಡಿಸಿದ್ವಿ. ಒಳ್ಳೆ ಮಾರ್ಕೆಟ್ ಇವತ್ತು ಉತ್ಪತ್ತಿ ಮಾಡ್ತೀವಿ. ಇವತ್ತು ಒಳ್ಳೆ ಮಾರ್ಕೆಟ್ನ ಇವತ್ತು DC ಅವ್ರು ಕರೆದಿ 2 ಕಾರ್ಯಕ್ರಮ ಕರೆದಿದ್ದೀನಿ. ಒಂದು ಟೀಚರ್ಸ್ ಡೇ, ಇನ್ನೊಂದು ಹೊಸ ಮಾರ್ಕೆಟ್ನ ಜಾಗ ನೋಡ್ಲಿಕ್ಕೆ ಇವತ್ತು ನಾನು ಕರೆದಿದ್ದೀನಿ. ಮುಳಬಾಗಿಲು ತಾಲೂಕಿನ ಎಲ್ಲಾ ಟೀಚರ್ಸ್ಗೂ ಎಲ್ಲಾ ನಾಗರಿಕ ಬಂಧುಗಳಿಗೂ ಒಂದು ಕಡೆ ಹೋದ್ರೆ ಮಟನಿಂದ ಚಿಕನ್ನಿಂದ ಬಾಳೆಹಣ್ಣಿಂದ ಎಲಾಡಿಕೆಯಿಂದ ಎಲ್ಲ ಕಡೆ ಸಿಗ್ತೀವಿ. ಆ ತರ ಮಾರ್ಕೆಟ್ ಇವತ್ತು ಮಾಡ್ಲಿಕ್ಕೆ ಇವತ್ತು DC ಅವ್ರನ್ನ ಕರೆದಿದ್ದೀನಿ. ಒಂದು ಜಾಗ ಫೈನಲ್ ಮಾಡಿ ಬೀದಿ ಆಟೋದಕ್ಕೆ ಒಂದು ಬದುಕು ಕೊಡ್ಬೇಕನ್ನ ಕಾರಣಕ್ಕೋಸ್ಕರ ಇವತ್ತು ನಾನು ಕರೆದಿದ್ದೀನಿ. ಗಂಡ ಹೆಂಡತಿ ಇಬ್ಬರು ಯುಗಾದಿ ಬೇಕಂತ ಬಾಳೆಹಣ್ಣು ತರ್ಲಿಕ್ಕೆ ಹೋಗ್ತಾರೆ, ಏನು ಮಾರ್ಕೆಟ್ಗೆ ಹೋಗ್ತಾರೆ. ಫಸ್ಟ್ ಒಂದು ಅಂಗಡಿಗೆ ಹೋಗ್ತಾರೆ ಮಾರ್ಕೆಟ್ ಅಲ್ಲಿ, ಏನು ಬಾಳೆಹಣ್ಣು ತರ್ಲಿಕ್ಕೆ. ಸೊ ಅವನು ಹೇಳ್ತಾ ಇರ್ತಾನೆ ಏನ್ ಗೊತ್ತಾ, 80 ರೂಪಾಯಿ ಕೆಜಿ, 80 ರೂಪಾಯಿ ಅಂತ ಕೇಳ್ತಾನೆ. ಆ ಹೆಂಡತಿ ಹೇಳ್ತಾರೆ 80 ರೂಪಾಯಿ ಕೆಜಿ ಇಲ್ಲಿ ಬೇಡ ಬನ್ರಿ ಮುಂದೆ ಹೋಗೋಣ ಅಂತ ಹೇಳ್ತಾನೆ. ಮುಂದೆ ಹೋಗಕ್ಕೆ ಸೇಮ್ ಬಾಳೆಹಣ್ಣೆ, ಸೇಮ್ ಹಣ್ಣೆ, ಸೇಮ್ ಅದಕ್ಕಿಂತ ಸ್ವಲ್ಪ ಡಿಮ್ ಆಗಿರೋದು. ಅವನು ಹೇಳ್ತಾರೆ ಕೆಜಿ 120 ಅಂತ ಹೇಳ್ತಾನೆ. ಆ ಎಮ್ಮನ್ ಕೋಪ ಬರುತ್ತೆ. ಅಲ್ಲ ರೀ, ಅಲ್ಲಿ ನೋಡಿದ್ರೆ 80 ರೂಪಾಯಿ ಕೆಜಿ ಅಂತ 120 ರೂಪಾಯಿ ಕೆಜಿ ಅಂತ. ಅವನು ಮೇಡಮ್ ನಮ್ದು ಗೊಲೆ ಅಂತ ಹೇಳ್ತಾರೆ. ಅಲ್ಲಿ ನೋಡ್ರೆ ಬರೀ ಚಿಪ್ಪು. ಫಸ್ಟ್ ಅಂಗಡಿ ಚಿಪ್ಪು ಕೈದು ಮಡಗಿದ್ದ. ಇವ್ ಸೆಕೆಂಡ್ ಅಂಗಡಿ ಬಂದ, ಮೇಡಮ್ ನಮ್ದಕ್ಕೆ ಗೊಲೆ ಅಂತ ಹೇಳ್ತಾನೆ. ಅದ್ರ ಅರ್ಥ ಏನ್ ಬಂತು? ಚಿಪ್ಪಿಗೆ ಯಾವತ್ತೂ ಬೆಲೆ ಇಲ್ಲ, ಗೊನೆಗೆ ಮಾತ್ರ ಬೆಲೆ. ಇವತ್ತು ನಾವು ಒಗ್ಗಟ್ಟಲ್ಲಿ ಇರ್ತೀವಿ, ಒಗ್ಗಟ್ಟಿಗೆ ಮಾತ್ರ ಬೆಲೆ, ಚಿಪ್ಪಿಗೆ ಬೆಲೆ ಇಲ್ಲ. ಚಿಪ್ಪು ಅದು ನಾವು ವಿಂಗಡಣೆಯಾಗಿರ್ತಕ್ಕಂಥ ಪದಾರ್ಥ. ಅದು ಇವತ್ತು ಟೀಚರ್ಸ್ ನಾನು ಕೇಳ್ತೀನಿ, ನಿಮ್ಮಲ್ಲಿ ಒಗ್ಗಟ್ಟ ಯಾವತ್ತು ಪ್ರದರ್ಶನ ಮಾಡ್ತೀರಿ? ನಿಮ್ಮಲ್ಲಿ ಒಗ್ಗಟ್ಟ ಎತ್ತಿ
ಯಾರು ಏನೂ ಮಾಡ್ಲಿಕ್ಕಾಗುದಿಲ್ಲ. ಇವತ್ತು ನೀವು ಚಿಕ್ಕ ನಿಂಗಣ್ಣೆ ಹಾಕ್ತೀವಿ, ಅದು ಕೊಲೆಗೆ ಬೆಳೆದಿದ್ದು ಹೋಗ್ತದೆ. ಇವತ್ತು ನಾನು ಕೇಳ್ಕೊಳ್ಳೋದಂದ್ರೆ, ಒಬ್ಬ ಕೊನೆಯಾಗಿ ಒಂದು ಪಂಗಡ ಆಗಿ ಇಡೀ ನಿಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲ ವ್ಯಕ್ತಿ ನೀವೇ ಆಗಿರ್ಬೇಕು. ಬಹುಶಃ ಈ ಮುಳಬಾಗಿಲು ತಾಲೂಕಿನ ಸಮಾಜ ಎಷ್ಟು ಚೆನ್ನಾಗಿರ್ಬೇಕಾದಕ್ಕೆ ಕಾರಣ ನೀವೇ ಆಗಿರ್ಬೇಕು. ಇವತ್ತು ಎಂತೆಂಥ ಫ್ಯೂಚರ್ ನಾಯಕನ ಉತ್ಪತ್ತಿ ಮಾಡ್ತೀರಿ ಗೊತ್ತಿಲ್ಲ. ಇವತ್ತು ಕಟ್ಟ ಕಡೆಯ ಮಕ್ಕಳು ನೀವೇನ್ ಹೇಳ್ತೀರಿ, ಯಾರೋ ದುಡ್ಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಶಾಲೆಗಳಿಗೆ ಸೇರಿಸುವುದಿಲ್ಲ. ಸೇರಿಸುವುದಿಲ್ಲ. ಕಟ್ಟ ಕಡೆಯ ಎಲ್ಲಾ ಜನಾಂಗದಿಂದ ಕಟ್ಟ ಕಡೆ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಹಾಕ್ತಾರೆ. ಅಂತ ಮಕ್ಕಳ ನೀವು ನಾಯಕರಾಗಿ ಮಾಡ್ತೀರಿ ಅಂತಂದ್ರೆ, ಬಹುಶಃ ಅದೇ ನಾಯಕನಾಗಿ ಅದೇ ಶ್ರೀನಿವಾಸಪುರ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಮಾಮೂಲಿ ಗ್ರಾಮದಿಂದ ಬಂದ ಒಬ್ಬ ಶಾಸಕರಾಗಿದ್ದೀನಿ. ಮಧುಗಿರಿ ತಾಲೂಕಿನ ಬಂದಿರ್ತಕ್ಕಂಥ ಒಂದು ವ್ಯಕ್ತಿ ಒಬ್ಬ DC ಆಗಿದ್ದಾನೆ. ನಾವ್ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಬಿಟ್ರೆ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದಿಲ್ಲ. ಅಂತ ಮಹತ್ವ, ಅಂತ ಒಂದು ಇರ್ತಕ್ಕಂಥ ಇವತ್ತೇನು ಸರ್ವಪಲ್ಲ ರಾಧಾಕೃಷ್ಣ ಅವರ ಮಹತ್ವದ ಅವರ ಜನ್ಮ ದಿನಾಚರಣೆ ಇವತ್ತು ನಾವೇನು ಆಚರಣೆ ಮಾಡ್ತಾ ಇದೀವಿ. ನಾವೆಲ್ಲ ಒಗ್ಗಟ್ಟಾಗಿ ಆಚರಣೆ ಮಾಡ್ತಾ ಇದೀವಿ. ನಾನು ಹೇಳಿದ್ದೀನಿ, ಯಾರು ಏನೂ ಖರ್ಚು ಮಾಡಬೇಡಿ, ಎಲ್ಲ ನಾನು ಮಾಡ್ತೀವಿ. ನಮ್ಮೆಲ್ಲ ತಾಲೂಕು ಅಧಿಕಾರಿ ನಿಮ್ಮ ಆಚರಣೆ ಮಾಡ್ತೀವಿ. ಯಾವತ್ತು ಯಾರಾದ್ರೂ ಆಕ್ಷೇಪ ಮಾಡಿಲ್ಲ. ನೀವೆಲ್ಲ ಬಂದು ಒಗ್ಗಟ್ಟ ಬಂದು ಸೇರಿ ಊಟ ಮಾಡಿ ಒಂದು ಜಾಗದಲ್ಲಿ ಕೂತು ಒಂದು ವರ್ಷಕ್ಕೆ ಒಂದೇ ಸರಿ ಕೂರೋದು.